Hello, myself Shweta Nayak, Assistant Professor of Home Science, Government Home Science College, Narsipura. Today, in this session number 6, we are going to speak about intervention and education of children with special needs. This this course is offered for 4th sem. The course name is Children with Special Needs. So, move further. So, what is intervention? ಅಂತ ಅಂದರೆ ಏನು ಇಂಟರ್ವೆನ್ಷನ್ ಅಂತ ಅಂದರೆ ಇಟ್ ಈಸ್ a general name for all the efforts made on behalf of the handicapped. The overall goal is to eliminate or at least reduce the obstacle that keep a handicapped person from full and active participation in the society. ಅಂದರೆ ಈ ಇಂಟರ್ವೆನ್ಷನ್ ಅನ್ನೋದು ಒಂದು ಎಲ್ಲ ರೀತಿಯಾದ ಒಂದು ಎಫರ್ಟು ಯಾರಿಗೆ, ವಿಕಲಚೇತನರಿಗೆ. ಏನಕ್ಕೋಸ್ಕರ ಅಂತಂದರೆ ಅವರ ಕಷ್ಟಗಳನ್ನು ಕಡಿಮೆ ಮಾಡೋಕ್ಕೋಸ್ಕರ, ಅವರ ಪಾರ್ಟಿಸಿಪೇಷನ್ ಇನ್ ಸೊಸೈಟಿ. ಸೊ ಸೊಸೈಟಿಯಲ್ಲಿ ಮಿಂಗಲ್ ಆಗಲಿಕ್ಕೋಸ್ಕರ ಅವರ ಪಾರ್ಟಿಸಿಪೇಷನ್ ಲೆವೆಲನ್ನು ಹೆಚ್ಚಿಗೆಗೊಳಿಸುವ ಮೂಲಕ ನಾವು ಅವ್ರನ್ನ ಒಂದು ನಮ್ಮ ಪಾರ್ಟ್ ಆಫ್ ಸೊಸೈಟಿಯನ್ನು ತೋರಿಸ್ಕೊಳ್ಳೋದ್ರ ಮೂಲಕ ಈ ಇಂಟರ್ವೆನ್ಷನನ್ನು ಕೊಡೋದು, ಅವರು ಅಷ್ಟೇ ಎಲಿಜಿಬಲ್ ಆಗಲಿ ಟು ಇನ್ವಾಲ್ವ್ ಇನ್ ದ ಸೊಸೈಟಿ ಅನ್ನೋಕ್ಕೆ ಹೇಳ್ತೀನಿ. ಸೊ ಇದರಲ್ಲಿ 3 ವಿಧಗಳು, ಇಂಟರ್ವೆನ್ಷನ್ ಎಫರ್ಟ್ಸಲ್ಲಿ 3 ವಿಧಗಳು. ಒಂದು ಪ್ರಿವೆಂಟಿವ್, ರೆಮಿಡಿಯಲ್ ಆ್ಯಂಡ್ ಕಂಪನ್ಸೇಟ್. ಸೊ ವಾಟ್ ಈಸ್ ಪ್ರಿವೆಂಟಿವ್ ಅಂತ ಅಂದರೆ ಪ್ರಾಬ್ಲಮ್ಸ್ ಫ್ರಮ್ ಬಿಕಮಿಂಗ್ ಸೀರಿಯಸ್ ಹ್ಯಾಂಡಿಕ್ಯಾಪ್. ಸೊ ಬಿಫೋರ್ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆನೇ ನಾವು ತಗೊಳ್ಳೋ ಅಂತಹ ಮೇಜರ್ಸ್, ಅದಕ್ಕೆ ನಾವು ಪ್ರಿವೆಂಟಿವ್ ಅಂತ ಕರಿತೀವಿ. ರೆಮಿಡಿಯಲ್ ಅಂತ ಅಂದರೆ ಓವರ್ಕಮಿಂಗ್ ಹ್ಯಾಂಡಿಕ್ಯಾಪ್ ಥ್ರೂ ಟ್ರೈನಿಂಗ್ ಆರ್ ಎಜುಕೇಷನ್. ಸೊ ಆಲ್ರೆಡಿ ಹ್ಯಾಂಡಿಕ್ಯಾಪ್ಡ್ ಆಗಿರ್ತಾರೆ, ಡಿಸೆಬಿಲಿಟಿ ಆಲ್ರೆಡಿ ಆಕಾರ ಆಗಿರುತ್ತೆ, ಅವರಿಗೆ ಟ್ರೈನಿಂಗ್ ಮುಖಾಂತರ, ಎಜುಕೇಷನ್ ಕೊಡೋ ಮುಖಾಂತರ ಅವ್ರನ್ನ ಕೆಪೇಬಲ್ ಮಾಡೋ ಅಂಥದ್ದು. ಕಾಂಪೆನ್ಷಿಯೇಟ್ರಿ ಅಂತಂದರೆ ಗಿವಿಂಗ್ ದ ಹ್ಯಾಂಡಿಕ್ಯಾಪ್ಡ್ ನ್ಯೂ ವೇಸ್ ಆಫ್ ಡೀಲಿಂಗ್ ವಿತ್ ದ ಡಿಸೆಬಿಲಿಟಿ. ಸೊ ಅವರಿಗೆ ಅವರಲ್ಲಿರೋಂತಹ ಡಿಸೆಬಿಲಿಟಿನ ಹೇಗೆ ಎದುರಿಸ್ಬೇಕು, ಹೇಗೆ ನಾವು ಇನ್ನು ಮುಂದೆ ಬರೀಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ನಾವು ಎಜುಕೇಷನ್ ಕೊಡೋ ಅಂಥದ್ದು. ಸೊ ನೆಕ್ಸ್ಟ್ ಪಾರ್ಟ್ ಎಜುಕೇಷನಲ್ಲಿ ಬಂದವಾಗ Preventive efforts are most promising when attempted early in life during the prenatal period. That is, for example, genetic counseling, amniocentesis and screening early in infancy for metabolic disorder and the other conditions that produce disability. Social and educational programs to stimulate infants and very young children to acquire skill that most children learn normally without special help. ಸೊ ನಾವು ಪ್ರಿವೆನ್ಷನ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಬಿಫೋರ್ ಅಟೆಂಪ್ಟಿಂಗ್ ಫಾರ್ ಅ ನ್ಯೂ ಲೈಫ್, ಓಕೆನಾ. ಅಂದರೆ ಪ್ರಿನೇಟಲ್ ಪೀರಿಯಡಲ್ಲಿ, ಸೊ ತಾಯಿ ಗರ್ಭ ಧರಿಸೋಕ್ಕಿಂತ ಮುಂಚೆನೇ ಅವರು ಜೆನೆಟಿಕ್ ಕೌನ್ಸಿಲಿಂಗಲ್ಲಿಗೆ ಒಳಗಾಗಬೇಕು. ಅಮಿನೋಸೆಂಟಸಿಸ್ ಟೆಸ್ಟಿಗೆ ಅಥವಾ ಸ್ಕ್ರೀನಿಂಗ್ ಟೆಸ್ಟ್ಗಳಿಗೆಲ್ಲ ಒಳಗಾಗ್ಬಿಟ್ಟು ಅವ್ರು ನೋಡ್ಕೋಬೇಕು ವೆದರ್ ಯಾವುದಾದ್ರೂ ಮೆಟಬಾಲಿಕ್ ಡಿಸಾರ್ಡರ್ ಇದೆನಾ, ಅಥವಾ ಅವರಲ್ಲಿ ಏನಾದರೂ ಡೆಫಿಷಿಯನ್ಸಿ ಇದೆನಾ ಅಂತ ನೋಡ್ಕೊಂಡ್ಬಿಟ್ಟು ಡಾಕ್ಟ್ರ್ ಹೇಳಿರೋ ಸಜೆಷನ್ ಮೇರೆಗೆ ಅವ್ರೇನು ಮಾಡಬಹುದು, ಪ್ರೆಗ್ನೆನ್ಸಿನ ಮಾಡ್ಕೋಬಹುದು. ಸೊ ದಟ್ ಅಲ್ಲಿ ನಮಗೆ ಯಾವುದೇ ರೀತಿ ಡಿಸೇಬಿಲಿಟಿನ ನಾವು ಆಗಲಾರ್ದಂಗೆ ತಡೆಗಟ್ಟಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ರೆಮಿಡಿಯೇಷನ್. ಸೊ ವಾಟ್ ಈಸ್ ದಿಸ್ ರೆಮಿಡಿಯೇಷನ್ ಅಂತ ಅಂದರೆ ಈಸ್ ಅನ್ ಎಜುಕೇಷ್ನಲ್ ಟರ್ಮ್. ಇದೊಂದು ಕಲಿಕೆಯ ಒಂದು ವಿಧಾನ. ದಿಸ್ ಈಸ್ ಸಿಮಿಲರ್ ಟು ರಿಹ್ಯಾಬಿಲಿಟೇಷನ್ಗೆ ತುಂಬ ಸಿಮಿಲಿಯರ್ವಾಗಿರುವಂತಹದ್ದು, ಅದೇ ಥರದ ಒಂದು ವಿಧಾನ. ದ ಪರ್ಪಸ್ ಈಸ್ ಟು ಟೀಚ್ ದ ಡಿಸೇಬಲ್ಡ್ ಚೈಲ್ಡ್ ಬೇಸಿಕ್ ಸ್ಕಿಲ್ ನೀಡೆಡ್ ಫಾರ್ ಇಂಡಿಪೆಂಡೆನ್ಸ್. ಅಂದರೆ ಮಗುಗೆ ಬೇಸಿಕ್ ಸ್ಕಿಲ್ಗಳನ್ನು ಹೇಳೋ ಮುಖಾಂತರ ಅವರನ್ನು ಇಂಡಿಪೆಂಡೆಂಟಾಗಿ ಇರೋ ರೀತಿ ಮಾಡೋ ಅಂತಹದ್ದು. ಯಾರಿಗೆ? ಡಿಸೇಬಲ್ಡ್ ಮಕ್ಕಳಿಗೆ.
In school, these skills may be academic, reading, writing, speaking, competing. ಸೊ ಸ್ಕೂಲ್ಗಳಲ್ಲಿ ಯಾವುದು ಇಂಡಿಪೆಂಡೆಂಟ್ ಆ್ಯಕ್ಟಿವಿಟೀಸ್ ಅಂತಂದರೆ ಅವರು ಓದೋದು, ಅವರೇ ಬರೆಯೋದು, ಮಾತನಾಡೋ ಅಂತಹದ್ದು ಅಥವಾ ಕ್ಯಾಲ್ಕುಲೇಟ್ ಮಾಡುವಂತಹದ್ದು. ಸೋಷಿಯಲಲ್ಲಿ ಗೆಟ್ಟಿಂಗ್ ಅಲಾಂಗ್ ವಿತ್ ದ ಅದರ್ ಚಿಲ್ಡ್ರನ್, ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ ಶೆಡ್ಯೂಲ್. ಸೊ ಸೋಷಿಯಲ್ಲಾಗಿ ಅವರು ಇದ್ದವಾಗ ಬೇರೆ ಮಕ್ಕಳ ಜೊತೆ ಬೆರೆಯೋದು, ಆರ್ಡ್ರ್ಗಳನ್ನು ಫಾಲೋ ಅಪ್ ಮಾಡೋದು, ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಅಪ್ ಮಾಡೋದು, ಶೆಡ್ಯೂಲ್ ಪ್ರಕಾರ ನಡ್ಕೊಳ್ಳೋದು. ಆರ್ ಈವನ್ ಪರ್ಸ್ನಲ್ ಕೆಲಸಗಳು ಯಾವುದು ಅಂತಂದರೆ ಫೀಡಿಂಗ್, ಡ್ರೆಸ್ಸಿಂಗ್, ಯೂಸಿಂಗ್ ಟಾಯ್ಲೆಟ್ ವಿತೌಟ್ ಅಸಿಸ್ಟೆಂಟ್, ಇವೆಲ್ಲ ಪರ್ಸ್ನಲ್ skills. Occasional training or occasional rehabilitation include preparation to develop work habits and attitudes as well as specific training of skill, for example carpentry, printing, etc. Compensatory skills are giving them a kind of substitute skill, device or a setting on which to relay. For example, cerebral palsy child can be trained to make a maximum use of her hands by using head stick and a template placed over a regular type of writer, which may effectively compensate for lack of muscle control, typing instead of writing a lesson by hand, or a special training like mobility instruction for a blind child. ಸೊ ಇಲ್ಲಿ ನಾನು ನಿಮಗೆ ಸ್ಕೂಲಲ್ಲಿ ಮಾಡೋವಂತಹ ಇಂಡಿಪೆಂಡೆಂಟ್ ವರ್ಕು, ಸೋಷಿಯಲಿ ಇರೋವಾಗ ಮಾಡೋವಂಥ ಇಂಡಿಪೆಂಡೆಂಟ್ ವರ್ಕು, ಪರ್ಸ್ನಲ್ಲಾಗಿ ಮಾಡೋವಂಥದ್ದನ್ನು ಹೇಳಿದೆ. ಒಕೇಶ್ನಲ್ ಟ್ರೈನಿಂಗ್ ಅಂತಂದರೆ ಅಂಥ ಮಕ್ಕಳಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಬಿಟ್ಟು ಅವರು ಒಕೇಶ್ನಲಿ ಇಂಪ್ರೂವ್ ಆಗೋ ಥರ, ಅವರಿಗೆ ಒಂದು 4 ತಾಸು ಬರೋ ಥರ. ಸೊ ಫಾರ್ ಎಕ್ಸಾಂಪಲ್ ಅವ್ರನ್ನ ಕಾರ್ಪೆಂಟ್ರಿಯಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಬಹುದು, ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ತೊಡಗಿಸ್ಕೊಳ್ಳೋದಾಗಿರಬಹುದು, ಅಥವಾ ಬೇರೆ ಸ್ಕಿಲ್ಸ್ಗಳನ್ನು, ಬೇರೆ ಈ ಫ್ಯಾಕ್ಟ್ರಿಗಳಲ್ಲಿ ಮೊನೋಟನಸ್ ಆಗಿರೋವಂತಹ ಕೆಲಸಗಳನ್ನು ಕೊಡೋದ್ರಿಂದ, ಅಂದರೆ ದೆರ್ ಈಸ್ ನೋ ಯೂಸ್ ಆಫ್ ಬ್ರೈನ್ ಬಟ್ ದೆರ್ ಈಸ್ ಅ ಯೂಸ್ ಆಫ್ ಫಿಸಿಕಲ್ನೆಸ್ ಅನ್ನೋ ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ರನ್ನ ತೊಡಗಿಸಬಹುದು. ಸೊ ಕಾಂಪೆನ್ಸೇಟರಿ ಸ್ಕಿಲ್ಸಿಗೆ ಬಂದವಾಗ ಸಬ್ಸ್ಟ್ಯೂಟ್ ಸ್ಕಿಲ್ಸ್ ಅಥವಾ ಸಬ್ಸ್ಟ್ಯೂಟ್ ಡಿವೈಸ್ಗಳನ್ನು ಕೊಡೋದ್ರ ಮುಖಾಂತರ ಮಕ್ಕಳನ್ನ ಇಂಡಿಪೆಂಡೆಂಟಾಗಿ ಮಾಡೋದು. ಫಾರ್ ಎಕ್ಸಾಂಪಲ್ ಸೆರೆಬ್ರಲ್ ಪಾಲಿಸಿ ಚೈಲ್ಡಿಗೆ ಅವರ ಕೈ, ಯಾಕಂತಂದರೆ ಅವರು ಲ್ಯಾಕ್ ಆಫ್ ಮಸಲ್ ಕಂಟ್ರೋಲ್ ಇರೋದ್ರಿಂದ ಅವರ ಕೈಗೆ ಬೈ ಯೂಸಿಂಗ್ ಹೆಡ್ ಸ್ಟಿಕ್ಸ್ಗಳನ್ನು ಕೊಡೋ ಮುಖಾಂತರ ಅವ್ರನ್ನ ಏಬಲ್ ಮಾಡೋ ಅಂತಹದ್ದು. ಸೊ ದಟ್ ಅವ್ರು ಟೈಪ್ ರೈಟ್ರನ್ನು ಯೂಸ್ ಮಾಡಿ, ಯಾಕಂದರೆ ದೇ ಆರ್ ಅನೇಬಲ್ ಟು ರೈಟ್ ಫ್ಲೂಯೆಂಟ್ ಆ್ಯಸ್ ಬಿ. ಸೊ ಹಾಗೆ, ಅಥವಾ ಸ್ಪೆಷಲ್ ಟ್ರೈನಿಂಗ್ ಲೈಕ್ ಮೊಬಿಲಿಟಿ ಇನ್ಸ್ಟ್ರಕ್ಷನ್. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡಲಿಕ್ಕೆ ಅವರಿಗೆ ಕಂಪೆನ್ಸೇಟರಿ ಮೊಬಿಲಿಟಿ ಇಕ್ವಿಪ್ಮೆಂಟ್ಸ್ಗಳನ್ನು ಕೊಡುವಂಥ, ಸೊ ದ್ಯಾಟ್ ಅವ್ರು ಇಂಡಿಪೆಂಡೆಂಟಾಗಿ ಅವರೇ ಓಡಾಡಬೇಕು. ಸೊ ಈ ರೀತಿ ಸರ್ವಿಸ್ಗಳನ್ನು ಇಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್, ಟೈಪ್ ಆಫ್ ಸ್ಪೆಷಲ್ ಎಜುಕೇಷನ್ ಸರ್ವಿಸಸ್. ಸೊ ಯಾವ ರೀತಿ ಇರುತ್ತೆ ಸ್ಪೆಷಲ್ ಸ್ಕೂಲ್ಗಳು ಅಥವಾ ಸ್ಪೆಷಲ್ ಎಜುಕೇಷನ್ ಸರ್ವಿಸ್ಗಳು ಯಾವ ರೀತಿ ಇರುತ್ತೆ? ಡೇ ಸ್ಕೂಲ್ ಪ್ಲ್ಯಾನ್ಸ್, ಒಂದು ರೆಸಿಡೆನ್ಸ್ ಇರುತ್ತೆ, ಇನ್ನೊಂದು ಡೇ ಸ್ಕೂಲ್ ಇರುತ್ತೆ. ಸೊ ರೆಸಿಡೆನ್ಸಲ್ಲಿ ಏನಾಗುತ್ತೆ ಅಂತಂತಂದರೆ ಮಗು ಅಲ್ಲೇ ಉಳ್ಕೊಳ್ಳೋ ಅಂತಹದ್ದು, ಆದರೆ ಅದರಲ್ಲಿ ತುಂಬ ರಿಸ್ಕ್, ಆಮೇಲೆ ತುಂಬ ಲೇಬರ್ಸು ಬೇಕಾಗಿರೋ ಕಾರಣ ಮೆಜಾರಿಟಿ ರನ್ ವಿತ್ ದ ಡೇ ಸ್ಕೂಲ್ ಪ್ಲ್ಯಾನ್ಸ್. Most of the children study in day school. There are many day school for deaf and dumb according to their limitation, and the society contribute the educational fund to children to educate them. Day school plan with approximately 90% of exceptional children in a day school. It is not surprising that a considerable range of types of services have been evolved in such settings. ಸೊ ಯಾವ್ಯಾವ ರೀತಿ ಈಗ ಸುಮಾರು ಅವರವರ ಡಿಸೆಬಿಲಿಟಿಗೆ ಅನುಗುಣವಾಗಿ ಇಲ್ಲಿ ಸ್ಕೂಲ್ಸ್ಗಳನ್ನು ಆಫರ್ ಮಾಡಿರ್ತಾರೆ. ಸೊ ಮೇ ಬಿ ಸಪ್ರೇಟಾಗಿ ಬ್ಲೈಂಡ್ ಸ್ಕೂಲೇ ಇರ್ಬೋದು, ಸಪ್ರೇಟಾಗಿ ಡೆಫ್ ಆ್ಯಂಡ್ ಡಮ್ ಸ್ಕೂಲೇ ಇರ್ಬೋದು. ಯಾಕಂತಂದರೆ ಬ್ಲೈಂಡ್ ಚಿಲ್ಡ್ರನಿಗೆ ಅವ್ರದ್ದೇ ಆಗಿರೋಂತಹ ಎಜುಕೇಷನ್ ಪ್ರಾಪರ್ಟಿ ಇರುತ್ತೆ, ಅವ್ರದ್ದೇ ಆದಂಥ ಎಜುಕೇಷನ್ ಮೆಥಡಾಲಜಿ ಇರುತ್ತೆ. ಅದೇ ರೀತಿ
ಡೆಫ್ ಆ್ಯಂಡ್ ಡಮ್ಮಿಗೆ, ಅದೇ ರೀತಿ ಬೇರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರಿಗೆ ಅಥವಾ ಮೆಂಟಲ್ ರಿಟಾರ್ಡ್. ಸೊ ಡಿಪೆಂಡಿಂಗ್ ಆನ್ ದ ಕೆಟಗರಿ ಆಫ್ ಎಕ್ಸೆಪ್ಷನಾಲಿಟೀಸ್ ಇಲ್ಲಿ ಸ್ಕೂಲ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಏನೇನು ಸೆಟ್ಟಿಂಗ್ಸ್, ಟೈಪ್ ಆಫ್ ಸರ್ವಿಸಸ್ ಏನೇನಿದ್ದಾವೆ ನೋಡೋಣ. ಸೊ ಸ್ಪೆಷಲ್ ಎಜುಕೇಷನ್ ಇನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಸರ್ವಿಸ್, ಸ್ಪೆಷಲ್ ಎಜುಕೇಷನ್ ಕನ್ಸರ್ನ್ ಟು ರೆಗ್ಯುಲರ್ ಟೀಚರ್ಸ್, ಸ್ಪೆಷಲ್ ಎಜುಕೇಷನ್ ಕನ್ಸರ್ಟ್ ಇಟಿನರೆಂಟ್ ಅಥವಾ ಸ್ಕೂಲ್ ಬೇಸ್ಡ್ ಟ್ಯೂಟರ್ಸ್, ರಿಸೋರ್ಸ್ ರೂಮ್, ಪಾರ್ಟ್ ಟೈಮ್ ಸ್ಪೆಷಲ್ ಕ್ಲಾಸಸ್, ಸೆಲ್ಫ್ ಕಂಟೈನ್ಡ್ ಸ್ಪೆಷಲ್ ಕ್ಲಾಸಸ್ ಕಂಬೈನ್ಡ್ ಟು ರೆಗ್ಯುಲರ್ and special day schools, diagnostic and perspective teaching centers. So let us move one by one. So ಇಲ್ಲಿ ನಾವು ತಿಳ್ಕೊಳ್ಳೋಣ, what is special education instruction materials and equipment service? The most of minimal and marginal special education services and equipment to students who can otherwise get along adequately in the educational mainstream. For example, educationally blind high school student may need only braille text and braille writer and talking books. So ಇಲ್ಲಿ ಈ ಸ್ಪೆಷಲ್ ಎಜುಕೇಷನ್ ಇನ್ಸ್ಟ್ರಕ್ಷನ್ ಮಟೀರಿಯಲ್ ಆ್ಯಂಡ್ ಸ್ಪೆಷಲ್ ಸರ್ವಿಸಸ್ ಕೊಡೋದು ಅಂತಂದರೆ ಆಯಾ ಮಕ್ಕಳಿಗೆ ಅವರ ಅಬಿಲಿಟಿ ಪ್ರಕಾರ ಅವರಿಗೆ ಏನು ಬೇಕೋ ಅಂಥದ್ದಂಥ ಅಡಿಕ್ವೇಟಾಗಿ ಅವರನ್ನು ಅದೇ ಎಜುಕೇಷನ್ ಸ್ಟ್ರೀಮಲ್ಲಿ ಓದಿಸೋವಂಥದ್ದು. ಫಾರ್ ಎಕ್ಸಾಂಪಲ್ ಬ್ಲೈಂಡ್ಗಳಿಗೆ ಬ್ರೈಲ್ ಟೆಕ್ಸ್ಟ್ಗಳನ್ನು ಕೊಡುವಂತಹದ್ದು, ಬ್ರೈಲ್ ರೈಟರ್ಗಳನ್ನು ಕೊಡುವಂತಹದ್ದು ಅಥವಾ ಟಾಕಿಂಗ್ ಬುಕ್ಗಳನ್ನು ಕೊಡುವಂಥದ್ದು. ಸೊ ದಟ್ ಥ್ರೂ ದಟ್ ದೇ ವಿಲ್ ಪರ್ಸೀವ್ ದ ಎಜುಕೇಷನ್. ನೆಕ್ಸ್ಟ್, special education concerned to regular teachers. So concerned are central office staff member who provide indirect service to exceptional children by working with the regular classroom teachers. So ಇಲ್ಲಿ ಏನು ಕನ್ಸಲ್ಟೆಂಟ್ ಇರ್ತಾರೋ ಅವರು ಇಂಡೈರೆಕ್ಟ್ ಸರ್ವಿಸ್ಗಳನ್ನು ಕೊಡ್ತಾರೆ ಎಕ್ಸೆಪ್ಷನಲ್ ಮಕ್ಕಳಿಗೆ ಬೈ ವರ್ಕಿಂಗ್ ವಿತ್ ದ ರೆಗ್ಯುಲರ್ ಕ್ಲಾಸ್ ರೂಮ್ ಟೀಚರ್ಸ್ಗಳೇ ಇರ್ತಾರೆ, ಅದ್ರ ಜೊತೆಗೆ ಅವರು ಸರ್ವಿಸನ್ನು ಕೊಡ್ತಾರೆ. ದೀಸ್ ಕನ್ಸಲ್ಟೆಂಟ್ಸ್ ಯೂಶ್ವಲಿ ಆಲ್ಸೋ ಇನ್ಸ್ಟ್ರಕ್ಟ್ ಪ್ಯೂಪಿಲ್ಸ್ ಇನ್ ಡಯಾಗ್ನೋಸ್ಟಿಕ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಸೆಷನ್, ಡೂ ಸಮ್ ಟ್ಯೂಟರಿಂಗ್ ಆ್ಯಂಡ್ ಕೌನ್ಸಿಲ್ ವಿತ್ ಬೋತ್ ಪ್ಯೂಪಿಲ್ ಆ್ಯಂಡ್ ಪ್ಯಾರೆಂಟ್ಸ್. ಸೊ ಕನ್ಸಲ್ಟೆಂಟ್ ಮಾಡೋ ಮುಂದೆ ಅಲ್ಲಿ ಜನರಿಗೆ ಇನ್ಸ್ಟ್ರಕ್ಷನ್ನು ಡೆಮಾನ್ಸ್ಟ್ರೇಷನ್ನು ಕೊಡ್ತಾರೆ. ಸೊ ದ್ಯಾಟ್ ಅದರಿಂದ ಪೀಪಲ್ಲು ಆ್ಯಸ್ ವೆಲ್ ಆ್ಯಸ್ ಪೇರೆಂಟ್ಸು ಅವ್ರಿಗೆ ಗೊತ್ತಾಗುತ್ತೆ ಅವರ ಮಕ್ಕಳನ್ನು ಹೇಗೆ ಅವರು ನೋಡ್ಕೋಬೇಕು, ಇಂಥ ಸ್ಪೆಷಲ್ ಮಕ್ಕಳುಗಳನ್ನು ಹೇಗೆ ಅವರು ನೋಡ್ಕೋಬೇಕು, ಹೇಗೆ ಅವರಿಗೆ ಎಜುಕೇಷನ್ ಪ್ರೊವೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದು. ದೇ ಆರ್ ಪೇಪರ್ ಸ್ಪೆಷಲೈಸ್ಡ್ ಇನ್ಸ್ಟ್ರಕ್ಷನಲ್ ಮಟೀರಿಯಲ್ಸ್ ಆ್ಯಂಡ್ ಇನ್ಸ್ಟ್ರಕ್ಟ್ ದ ರೆಗ್ಯುಲರ್ ಆ್ಯಂಡ್ ದ ಹ್ಯಾಂಡಿಕ್ಯಾಪ್ ಚಿಲ್ಡ್ರನ್ ಇನ್ ಯೂಸ್ ಆಫ್ ಸ್ಪೆಷಲ್ ಎಕ್ವಿಪ್ಮೆಂಟ್ ಆ್ಯಂಡ್ ಮಟೀರಿಯಲ್ಸ್. ಒಂದು ವೇಳೆ ಅವ್ರಿಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಡಬೇಕಾದಲ್ಲಿ ಅವರಿಗೆ ಯೂಸ್ ಆಫ್ ಸ್ಪೆಷಲ್ ಎಕ್ವಿಪ್ಮೆಂಟ್ ಮಾಡಬೇಕು ಅಂದವಾಗ ಅವರಿಗೆ ನಾವು ಕೊಡಬೇಕಾಗುತ್ತೆ. ಕನ್ಸಲ್ಟೆಂಟ್ ಆರ್ ಡಿಫೈನ್ಡ್ ಆ್ಯಸ್ ಡಿವೋಟಿಂಗ್ 50% ಆರ್ ಮೋರ್ ಆಫ್ ದೇರ್ ಟೈಮ್ ಟು ಇಂಡೈರೆಕ್ಟ್ ಸರ್ವಿಸಸ್. ಸೊ ಇಲ್ಲಿ ಕನ್ಸಲ್ಟೆಂಟ್ ಏನು ಮಾಡಬೇಕು, ಅವರಿಗೆ ಅಂದರೆ ಮಕ್ಕಳಿಗೆ 50% ಅಥವಾ ಅದಕ್ಕಿಂತ ಜಾಸ್ತಿ ಟೈಮನ್ನು ಸಹ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಇನ್ ಸಮ್ ಕೇಸಸ್ distinction is made between the teacher constant who spends 25 to 50% of her time in direct teaching and the remainder in the constructive services, and the resource constant who provides less than 25% in direct services to the children. So illénagutte sometime ಕೆಲವೊಮ್ಮೆ ಟೀಚರ್ಸು 25-50% ಡೈರೆಕ್ಟ್ ಟೀಚಿಂಗಲ್ಲಿ ಕೊಡ್ತಾರೆ ಅವರ ಡೈರೆಕ್ಟ್ ಸರ್ವಿಸನ್ನು. ಯಾರು ಕೊಡಲಿಕ್ಕೆ ಅಸಾಧ್ಯ ಆಗ್ತಾರೋ ಅವರು 25% ಡೈರೆಕ್ಟಾಗಿ ಕೊಟ್ಟು ಉಳಿಕಿದ್ದನ್ನು ಇಂಡೈರೆಕ್ಟ್ ಸರ್ವಿಸ್ಗಳ ಮುಖಾಂತರ ಚಿಲ್ಡ್ರನ್ನಿಗೆ ಎಜುಕೇಟ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಸ್ಪೆಷಲ್ ಎಜುಕೇಷನ್ ಕನ್ಸಲ್ಟೆಂಟ್. ಅಬ್ಸರ್ವೇಷನ್ ಆಫ್ ದ
ರೆಗ್ಯುಲರ್ ವರ್ಕಿಂಗ್ ವಿತ್ ದ ಚೈಲ್ಡ್ ಹೂ ಹ್ಯಾಸ್ ಅ ಲರ್ನಿಂಗ್ ಪ್ರಾಬ್ಲಮ್. ಸೊ ಲರ್ನಿಂಗ್ ಪ್ರಾಬ್ಲಮ್ ಇರೋಂತಹ ಮಕ್ಕಳನ್ನ ಗಮನಿಸೋದು. Consultant does diagnostic teaching is an attempt to prescribe and provide the special instructional method and materials that people need. So ಆಯಾ ಮಗುವಿಗೆ, ಆಯಾ ಕೆಟಗರೈಸ್ಡ್ ಮಗುವಿಗೆ, ಇಫ್ ಬ್ಲೈಂಡ್ ಇರಬಹುದು, ಹಾರ್ಡ್ ಆಫ್ ಹಿಯರಿಂಗ್ ಇರ್ಬೋದು, ಲೋ ವಿಷನ್ ಇರ್ಬೋದು, ಕಂಪ್ಲೀಟ್ ಬ್ಲೈಂಡ್ ಇರಬಹುದು, ಮೆಂಟಲ್ ರಿಟಾರ್ಡೆಡ್ ಇರ್ಬೋದು, ಡೌನ್ ಸಿಂಡ್ರೋಮ್ ಇರಬಹುದು. ಸೊ ವಾಟ್ ಎವರ್ ಕೆಟಗರೀಸ್ ಇರಬಹುದು. ಸೊ ಆಯಾ ಮಕ್ಕಳಿಗೆ ಅನುಗುಣವಾಗಿ ಅಲ್ಲಿ ಸ್ಪೆಷಲ್ ಎಜುಕೇಷನ್ ಸರ್ವಿಸನ್ನು ಸ್ಪೆಷಲ್ ಎಜುಕೇಷನ್ ಕನ್ಸಲ್ಟೆಂಟ್ ಅವರು ಪ್ರೊವೈಡ್ ಮಾಡ್ತಾರೆ. ಅಸಿಸ್ಟ್ ಇನ್ ದ ಇವ್ಯಾಲ್ಯುವೇಷನ್ ಆಫ್ ದ ಪೀಪಲ್ ಆ್ಯಂಡ್ ಅಡ್ವೈಸಸ್. ಸೊ ಇದರ ಮುಖಾಂತರ ಅವರು ಜನರುಗಳಿಗೆ ಅಥವಾ ಪೇರೆಂಟ್ಸ್ಗಳಿಗೆ ಅಡ್ವೈಸು ಆಮೇಲೆ ಸಜೆಷನ್ ಮಾಡ್ತಾರೆ. ಯಾಕಂದರೆ ಡೇ ಸ್ಕೂಲಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸೋದನ್ನು ಅವ್ರ ಮನೆಗೆ ಹೋಗಿನೂ ಪ್ರಾಕ್ಟೀಸ್ ಮಾಡೋ ಮುಖಾಂತರ ಮಕ್ಕಳುಗಳಿಗೆ ನಾವು ಬೇಗನೆ ಕಲಿಯೋ ರೀತಿ ಮಾಡಬಹುದು. ಸೊ ಬರೀ ಸ್ಕೂಲಲ್ಲಿ ಅಷ್ಟೇ ಒಂದು 2 to 3 ಅವರ್ಸ್ ಮಾಡಿಸಿ ಆಮೇಲೆ ನೆಕ್ಸ್ಟು ಫರ್ದರ್ ಮನೆಗೆ ಹೋಗ್ಬಿಟ್ಟು, ಯಾಕಂದರೆ ದೇ ಆರ್ ನಾಟ್ ನಾರ್ಮಲ್. ಅವರಿಗೆ ನಾವು ನಾರ್ಮಲ್ ಮಕ್ಕಳಿಗೆ ಎಷ್ಟು ಹೇಳಿಕೊಟ್ರು ಅವರು ಓನ್ಲಿ ಸ್ಕೂಲಲ್ಲಿ ಇರೋ ಸಿನ್ಸಿಯಾರಿಟಿ ಮನೆಯಲ್ಲಿರಲ್ಲ. ಸೊ ಅಂಥ ಟೈಮಲ್ಲಿ ವೆನ್ ದಿಸ್ ಈಸ್ ದ ಸ್ಪೆಷಲ್ ಕೇಸ್, ಆವಾಗ ವಿ ಹ್ಯಾವ್ ಟು ಗಿವ್ ಎಕ್ಸ್ಟ್ರಾ ಟೈಮ್, ವಿ ಹ್ಯಾವ್ ಟು ಗಿವ್ our special efforts to the special children. Next is itinerant school based tutor. So ಇವ್ರು ಏನು, these service differ in degree only from the special consultant plan just discussed. People with the special needs remain in general education is retained by the regular classroom teacher. However, here the specialist spends most of their time providing direct services to the exceptional children under this scheme. The itinerant or a school-based tutor spend 50% or more of their time in the direct services to the children. The remaining portion of their time is devoted to consultative services. Since they spend the major portion of the time tutoring the pupils individually or in a small group, they may need a small tutoring room. So itinerant teachers ಅಂದರೆ ಯಾರು ಅಂತಂದರೆ ಇವ್ರುಗಳು ಸ್ಪೆಷಲ್ ಮಕ್ಕಳುಗಳ ಪ್ರಕಾರ ಅವರು 50% ಅಥವಾ ಅವರಿಗೆ 50%ಕಿಂತ ಜಾಸ್ತಿನೇ ಅವರು ಸರ್ವಿಸ್ ಕೊಡೋದ್ರಲ್ಲಿ ಎಲಿಜಿಬಲ್ ಇದ್ದರೆ ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ಸ್ಪೆಷಲ್ ಮಕ್ಕಳುಗಳ ಜೊತೆಗೆ ಅವರಿಗೆ ಏನು ನೀಡಿದೆ ಆ ರೀತಿಯಾದ ಎಜುಕೇಷನ್ ಕೊಡೋದಲ್ಲದೆ ಅವರಿಗೆ ಸಂಬಂಧಪಟ್ಟಿರುವಂತಹ ಅವರ ಕೇರ್ ಟೇಕರ್ ಆಗಿರಬಹುದು ಅಥವಾ ಜನರಾಗಿರಬಹುದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಅವ್ರುಗಳಿಗೆ ಮಗುವಿನ ಫರ್ದರ್ ಡೆವಲಪ್ಮೆಂಟಿಗೆ ಯಾವ ರೀತಿ ಇವರು ಮನೆಯಲ್ಲಿ ಆ್ಯಕ್ಟಿವಿಟೀಸ್ನ ಮಾಡಬೇಕು ಅನ್ನೋದನ್ನು ಅವರಿಗೆ ಟೀಚ್ ಮಾಡ್ತಾರೆ. ಸೊ ಇವರು ಸ್ಕೂಲಲ್ಲೇ ಮಾಡಬೇಕಂತ ಏನಿಲ್ಲ, ದೇ ಕ್ಯಾನ್ ಗೋ ಪರ್ಸ್ನಲಿ ವಿತ್ ದ ಸ್ಟೂಡೆಂಟ್ ಹೋಮ್ ಓನ್ಲಿ. Next is usually itinerant teacher ಪ್ಲ್ಯಾನ್ ಏನಿರುತ್ತಲ್ಲ ಇದು ಏರಿಯಾ ಆಫ್ ವಿಜುವಲ್ ಮತ್ತು ಆಡಿಟರಿ ಡಿಸೆಬಿಲಿಟಿ ಟೀಚರ್ಸಲ್ಲಿ ಜಾಸ್ತಿ ಕಾಣುತ್ತೀವಿ. ದ ಸ್ಪೆಷಲಿಸ್ಟ್ ಮೇ ಸರ್ವ್ 1 or more many school depending upon how the people need extra help. ಸೊ ಅವರು ಮಕ್ಕಳುಗಳನ್ನು ನೋಡಿಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ ಯಾವ ಮಗುವಿಗೆ ಹೆಚ್ಚಿನ ಸಮಯ ಬೇಕು, ಯಾವ ಮಗುವಿಗೆ ಕಡಿಮೆ ಸಮಯ ಬೇಕು. ಸೊ ಡಿಪೆಂಡಿಂಗ್ ಆನ್ ಮಗು. ಸೊ ಈಗ ಒಂದು ಊರಲ್ಲಿ ಒಂದು 10 ಜನ ಇದೆ ಅಂತಂದರೆ ಅವರು ಒಂದು ಡೇ ಟೈಮಿಂಗ್ನ 10 ಜನ ಮನೆಗಳಿಗೆ ಹೋಗಿ ಅವರು ಟೀಚ್ ಮಾಡೋ ಮುಖಾಂತರ ತಮ್ಮ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇದಲ್ದೇ ಈ ಇಟಿನರೆಂಟ್ ಟೀಚರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಸ್ಪೆಷಲೈಸ್ಡ್ ಟ್ಯೂಟರಿಂಗ್ ಆ್ಯಂಡ್ ದ ಸ್ಮಾಲ್ ಗ್ರೂಪ್ ಇನ್ಸ್ಟ್ರಕ್ಷನ್ ಇನ್ ದ ರೆಗ್ಯುಲರ್ ಕ್ಲಾಸ್ ರೂಮ್ ಇನ್ ದ ಟೀಚಿಂಗ್ ಸಿಚುವೇಷನಲ್ಲಿದ್ದಾಗ ರೆಗ್ಯುಲರ್ ಕ್ಲಾಸ್ ರೂಮಲ್ಲಿ ಮಾಡ್ತಾರೆ. ಇನ್ ದಿಸ್ ವೇ ದ ರೆಗ್ಯುಲರ್ ಟೀಚರ್ ಕ್ಯಾನ್ ಅಬ್ಸರ್ವ್ ವಾಟ್ ದ ಸ್ಪೆಷಲಿಸ್ಟ್ ಈಸ್ ಡೂಯಿಂಗ್ ಆ್ಯಂಡ್ ವೈಸ್ ವರ್ಸಾ. ಇದ್ರ ಮುಖಾಂತರ ನಾರ್ಮಲ್ ಟೀಚರ್ ಕೂಡ ಸಹ ಅಬ್ಸರ್ವ್ ಮಾಡಬಹುದು ಈ ಸ್ಪೆಷಲ್ ಟೀಚರ್ಸ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್
ಇಲ್ಲಿ ಈ ಇಟಿನರೆಂಟ್ ಸರ್ವಿಸಲ್ಲಿ ಏನು ಲ್ಯಾಕ್ ಅಂತ ಅಂದರೆ, ಲ್ಯಾಕ್ ಆಫ್ ಕ್ಲೋಸ್ ಸೂಪರ್ವಿಷನ್ಸ್ ಮೇಕ್ ಸೆಲೆಕ್ಷನ್ ಆ್ಯಂಡ್ ಟ್ರೈನಿಂಗ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಇನ್ 4 ಪ್ರಾಬ್ಲಮ್ಸ್. ಈ ಕೆಲವೊಂದು 4 ಪ್ರಾಬ್ಲಮ್ಸ್ಗಳನ್ನು ಇವರು ತುಂಬ ಸೀರಿಯಸ್ ಆಗಿ ತಗೊಂಡ್ರು. ಏನವು ಅಂತಂತಂದರೆ, ಟು ಕೀಪ್ ದ ಟ್ಯೂಟರ್ ಲೋಡ್ ವಿತಿನ್ ದ ಲಿಮಿಟ್ಸ್ ವಿಚ್ ಪರ್ಮಿಟ್ ಹರ್ ಟು ಡೂ ಗುಡ್ ಪ್ರೊಫೆಷ್ನಲ್ ಜಾಬ್ಸ್. ಸೊ ಈಗ ಒಂದು ಕಾಲೋನಿಯಲ್ಲಿ ಒಂದು 10 ಮೆಂಬರ್ಸ್ ಇದೆ, 10 ಚಿಲ್ಡ್ರನ್ಸ್ ಇದ್ದಾರೆ ಅಂತ ಅಂದರೆ, ಸ್ಪೆಷಲ್ ಚಿಲ್ಡ್ರನ್ಸು, ಅಲ್ಲಿ ಲ್ಯಾಕ್ ಆಫ್ ಟೀಚರ್ ಇರೋದ್ರಿಂದ, ಸೊ ಸ್ಪೆಷಲೈಸ್ಡ್ ಟೀಚರ್ ಇರೋದ್ರಿಂದ ಅವರಿಗೆ ವರ್ಕ್ ಲೋಡು ಜಾಸ್ತಿ ಆಗುತ್ತೆ. ಸೊ ದಟ್ ಅವರ ಟೈಮ್ ಲಿಮಿಟಲ್ಲಿ ಕಡಿಮೆ ಅನಿಸುತ್ತೆ. ಟು ಅವಾಯ್ಡ್ ದ ಅಸೈನ್ಮೆಂಟ್ ಟು ಪೀಪಲ್ಸ್ ಟು ದ ಸರ್ವಿಸ್ ಹೂ ಆರ್ ಇನ್ ನೀಡ್ ಆ್ಯಂಡ್ ಮೋರ್ ಆಫ್ ದ ಹೆಲ್ಪ್ ದ್ಯಾಟ್ ಕ್ಯಾನ್ ಬಿ ಪ್ರೊವೈಡ್. ಸೊ ಈಗ ಅವ್ರಿಗೆ ಎಲ್ಲರಿಗೂ ಇನ್ಸ್ಟ್ರಕ್ಟ್ ಮಾಡ್ತಾರೆ, ಆದರೆ ಎಲ್ಲರೂ ಇನ್ಸ್ಟ್ರಕ್ಟ್ ಮಾಡಿರೋರು ಮಾಡಬೇಕಲ್ಲ, ಎಲ್ಲ ನಾರ್ಮಲ್ ಪೀಪಲ್ಸು ಅಥವಾ ಆಗಿರ್ಬೋದು, ಕೇರ್ ಟೇಕರ್ಸ್ ಆಫ್ ದ ಚಿಲ್ಡ್ರನ್ ಆಗಿರ್ಬೋದು. ಸೊ ದೇ ವಿಲ್ ಟೆಲ್ ದೆಮ್ ವಾಟ್ ಟು ಡೂ, ಹೌ ಟು ಡೂ ಅಂತ. ಆದರೆ ಅವರು ಅದನ್ನು ಪರ್ಫಾರ್ಮ್ ಮಾಡಬೇಕಲ್ವಾ. ಸೊ ಅವರು ಯಾವಾಗ ಅವರು ಮಾಡ್ತಾರೋ ಇಲ್ಲ ಅನ್ನೋದ್ರ ಬೇಸ್ ಮೇಲೆ ದೇ ವಿಲ್ ಐಡೆಂಟಿಫೈ ಯಾರು ಇಂಟ್ರೆಸ್ಟೆಡ್ ಇರ್ತಾರೋ ಅವ್ರನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ. To accepting the peoples who could be handled adequately by the general educator with a greater effect on their part, and to avoid the schedule which plays on excessive demand on travel time, major fault of the itinerant program. ಸೊ ಇಲ್ಲಿ ಏನಾಯಿತು, ಯಾಕಂದರೆ ಇಟಿನರೆಂಟ್ ಪ್ರೋಗ್ರಾಮ್ ಏನಿದೆ ಅಲ್ಲ, ಇದು ಆಲ್ಮೋಸ್ಟ್ ಚೈಲ್ಡ್ ಎಲ್ಲಿ ಇರ್ತಾರೋ ಅಲ್ಲಿಗೆ ಹೋಗಿ ಕೊಡೋವಂತಹ ಸರ್ವಿಸ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಟೈಮು ವ್ಯಯ ಆಗೋದು ಟ್ರಾವೆಲ್ ಟೈಮೇ ಆಗಿರುತ್ತೆ. ನೆಕ್ಸ್ಟ್ ಈಸ್ ರಿಸೋರ್ಸ್ ರೂಮ್. ಅಂಡರ್ ದಿಸ್ ಸ್ಕೀಮ್ ದ ಎಕ್ಸೆಪ್ಷನಲ್ ಚೈಲ್ಡ್ ಈಸ್ ಎನ್ರೋಲ್ಡ್ ಇನ್ ದ ರೆಗ್ಯುಲರ್ ಸ್ಕೂಲ್ ಪ್ರೋಗ್ರಾಮ್ ಬಟ್ ಈಸ್ ಪ್ರೊವೈಡೆಡ್ ವಿತ್ ಈವನ್ ಮೋರ್ ಸ್ಪೆಷಲ್ ಹೆಲ್ಪ್ ದ್ಯಾನ್ ದ itinerant tutor is able to give. The pupil receives much of these instruction from the general education, but in addition goes to the resource room to use specialized equipment and materials, and or to receive specialized instruction either in a tutored situation or in a small group. The important difference between the itinerant tutor plan and the resource room plan is that later makes possible larger group instruction. As with the itinerant tutor, the resource room teacher, if she is to be successful, must function both as an instructor and as a consultant. This plan is suitable for any type of child who can succeed in the regular grade when provided with a reasonable amount of extra assistance. So ಈ ರಿಸೋರ್ಸ್ ರೂಮ್ ಅಂತಂದರೆ ಒಂದು ರೂಮನ್ನು ಪ್ರೊವೈಡ್ ಮಾಡಿರ್ತಾರೆ. ಅದರಲ್ಲಿ ಈ ಸ್ಪೆಷಲ್ ಮಕ್ಕಳುಗಳಿಗೆ ಏನು ಅವಶ್ಯಕವಾಗಿರೋ ಎಕ್ವಿಪ್ಮೆಂಟ್ಸ್ ಇರ್ತಾವಲ್ಲ ಅವನ್ನೆಲ್ಲವನ್ನು ಅವ್ರು ಪ್ರೊವೈಡ್ ಮಾಡಿರ್ತಾರೆ. ಸೊ ದ್ಯಾಟ್ ಆ ಸ್ಪೆಷಲ್ ಮಕ್ಕಳುಗಳಿಗೆ ಅವರವರ ಡಿಸೆಬಿಲಿಟಿ ಅನುಗುಣವಾಗಿ ಅವರಿಗೆ ಎಜುಕೇಷನನ್ನು ಕೊಡ್ತಾರೆ. ಸೊ ಈ ಎಜುಕೇಷನನ್ನು ಕೊಡೋವಲ್ಲಿ ಇಲ್ಲೇನಾಗುತ್ತೆ, ಇಲ್ಲಿ ಡೈಲಿ ಇದನ್ನು ಈ ರಿಸೋರ್ಸ್ ರೂಮನ್ನು ತುಂಬ ಪ್ರಿಫರ್ ಮಾಡ್ತಾರೆ. ಯಾಕಂತಂದರೆ ಮಕ್ಕಳಿಗೆ ಮಟೀರಿಯಲಿಸ್ಟಿಕ್ ಅಂತಂದರೆ ತುಂಬ ಇಷ್ಟ ಆಗಿರೋದ್ರಿಂದ, ಕಲರ್ಫುಲ್ ಮಟೀರಿಯಲ್ಸ್ ಇರೋದ್ರಿಂದ ದೇ ಫೀಲ್ ಟು ಬಿ ಇನ್ ಅ ರಿಸೋರ್ಸ್ ರೂಮ್. ಸೊ ಇಟಿನರೆಂಟ್ ಟ್ಯೂಟರಲ್ಲಿ ಏನಾಗುತ್ತೆ ಅಂತಂದರೆ ದೇ ವಿಲ್ ಓನ್ಲಿ ಕ್ಯಾರಿ ಫ್ಯೂ ಥಿಂಗ್ಸ್ ಬಿಕಾಸ್ ದೇ ಹ್ಯಾವ್ ಟು ಕ್ಯಾರಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ದೇ ಪ್ರಿಫರ್ ರಿಸೋರ್ಸ್ ರೂಮ್ ಅಂದವಾಗ ಇಲ್ಲಿ ಇಟಿನರೆಂಟ್ ಟೀಚರ್ಸ್ ಏನು ಮಾಡ್ತಾರೆ, ಸಮ್ಟೈಮ್ಸ್ ರೂಮ್ ಕನ್ಸಲ್ಟೆಂಟ್ ಆಗಿನೂ ವರ್ಕ್ ಮಾಡ್ತಾರೆ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಇಟಿನರೆಂಟ್ ಸರ್ವಿಸ್ ಆಗಿ. ಅದ್ರ ಜೊತೆಗೆ ಕೆಲವೊಂದು ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ರಿಸೋರ್ಸ್ ರೂಮ್ ಪ್ಲ್ಯಾನ್ ಏನಪ್ಪ ಅಂತಂದರೆ ಪ್ರೊಫಿಷಿಯೆಂಟ್ ಟೀಚರ್ ಸಿಗೋವಂತಹದ್ದು. ಶಿ ಮಸ್ಟ್ ಬಿ ಅ ಮೋಸ್ಟ್ ಡಯಾಗ್ನೋಸ್ಟಿಕ್ ಟೀಚರ್ ಆ್ಯಂಡ್ ಶಿ ಮಸ್ಟ್ ನೋ ಹೌ ಟು ಆರ್ಗನೈಸ್ ಅವರ್ ವರ್ಕ್. She must be effective consultant with excellent human relation, and she must be herself as a helping teacher working as a team with the regular teachers. This is the more difficult to achieve than under the itinerant school-based tutor plan. ಸೊ ಇಲ್ಲೇನಾಗುತ್ತೆ ಅಂತಂತಂದರೆ ಚಿಲ್ಡ್ರನ್ಸು ಜಾಸ್ತಿ ಆಗ್ತಾರೆ, ಆಮೇಲೆ ರಿಸೋರ್ಸ್ ಪರ್ಸನ್ ಕಡಿಮೆ ಆಗಿರೋದ್ರಿಂದ ರಿಸೋರ್ಸ್ ರೂಮಲ್ಲಿ ಸೊ ಎಲ್ಲ ವಿಧವಾದ ಮಕ್ಕಳುಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಫಿಷಿಯೆಂಟ್ ಪೇಷನ್ಸು
ಸಫಿಷಿಯೆಂಟ್ ಟೈಮ್ ಗಿವನ್ ಟು ದ ಸ್ಟೂಡೆಂಟ್ಸು, ಇವನ್ನೆಲ್ಲವನ್ನು ಟೀಚರು ಗಮನದಲ್ಲಿ ಇಡಬೇಕಾಗತ್ತೆ. To be effective, her pupil load must be kept within the bounds so that they can spend sufficient time on each people to make impact. ಸೊ ಇವರು ಈ ರಿಸೋರ್ಸ್ ಪರ್ಸನ್ ಇರ್ತಾರಲ್ಲ, ಇವರು ಕೆಲವೊಂದು ರೆಗ್ಯುಲರ್ ಟೀಚರ್ಸ್ಗಳನ್ನು ಅವರ ರಿಸೋರ್ಸ್ ರೂಮಿಗೆ ಇನ್ಕ್ಲೂಡ್ ಮಾಡೋ ಮುಖಾಂತರ ಇವರುಗಳು ಇನ್ಸ್ಟ್ರಕ್ಟ್ ಮಾಡ್ಬೋದು ಬೇರೆ ಟೀಚರ್ಸಿಗೂ ಕೂಡ ಎಲ್ಲ ಮಕ್ಕಳ ಮೇಲೆ ಗಮನ ಹರಿಸಿ ಅವರಿಗೆ ಅಸಿಸ್ಟ್ ಮಾಡೋ ಥರನೂ ಅವರು ಮಾಡ್ಕೋಬಹುದು. ದೇ ವಿಲ್ ಸೂನ್ ಲರ್ನ್ ದಟ್ ಆ್ಯಕ್ಟಿಂಗ್ ಆನ್ ಬಿಹೇವಿಯರಲ್ ಇನ್ ಜನರಲ್ ಎಜುಕೇಷನ್ ವಿಲ್ ಗೇನ್ ದೆಮ್ ಮೋರ್ ಟೈಮ್ ಇನ್ ಅ ಸ್ಪೆಷಲ್ ಎಜುಕೇಷನ್. ಸೊ ನೆಕ್ಸ್ಟ್ ಒನ್ ಈಸ್ ಪಾರ್ಟ್ ಟೈಮ್ ಸ್ಪೆಷಲ್ ಕ್ಲಾಸಸ್. ಸೊ ಇದು ಏನಪ್ಪ ಅಂತಂದರೆ, ಅಂಡರ್ ದಿಸ್ ಪ್ಲ್ಯಾನ್ ಎಕ್ಸೆಪ್ಷನಲ್ ಚಿಲ್ಡ್ರನ್ ಆರ್ ಎನ್ರೋಲ್ಡ್ ಇನ್ ಎ ಸ್ಪೆಷಲ್ ಕ್ಲಾಸ್ ಬಟ್ ರಿಸೀವ್ ಸಮ್ ಇಫ್ ನಾಟ್ ಅ ಗ್ರೇಟ್ ಡೀಲ್ or their academic instruction in the regular grades. In this way, exceptional children are to varying extents integrated into general education known as a cooperative plan in the area of visual disability. The major and the important difference between resource room plan lie in where the people has his home room. ಸೊ ಇದು ಪಾರ್ಟ್ ಟೈಮ್ ಸ್ಪೆಷಲ್ ಕ್ಲಾಸಸ್ಸಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಆ್ಯಸ್ ಇಫ್ ನಾರ್ಮಲ್ ಕ್ಲಾಸಸ್ಗಳು ಹೇಗಿರ್ತವೆ ಹಾಗೆ ಸ್ಪೆಷಲ್ ಕ್ಲಾಸಸ್ಗಳು ಇರ್ತವೆ. ಆಮೇಲೆ ಅದ್ರ ಜೊತೆಗೇ ಅವರಿಗೆ ಅಕಾಡೆಮಿಕ್ ಇನ್ಸ್ಟ್ರಕ್ಷನ್ ಇರುತ್ತೆ ಆ್ಯಸ್ ಎ ರೆಗ್ಯುಲರ್ ಗ್ರೇಡ್ಸ್ ಪ್ರಕಾರ. ಕೆಲವೊಮ್ಮೆ ಅವರಿಗೆ ಸರ್ವಿಸ್ ಸಿಗುತ್ತೆ, ಕೆಲವೊಮ್ಮೆ ಸರ್ವಿಸ್ ಸಿಗಲ್ಲ, ಬಟ್ ದೇ ವಿಲ್ ಹ್ಯಾವ್ ದ ಕ್ಲಾಸಸ್. ಮೆಜಾರಿಟಿ ಇಲ್ಲಿ ರಿಸೋರ್ಸ್ ರೂಮಲ್ಲಿ ಏನು ಪ್ಲ್ಯಾನ್ ಇರುತ್ತೆ ಅಂತಂತಂದರೆ ಅಲ್ಲಿ ರಿಸೋರ್ಸ್ಗಳು ಇರಬೇಕಾಗಿರೋದು. ಸೊ ಈ ಪಾರ್ಟ್ ಟೈಮ್ ಸ್ಪೆಷಲ್ ಕ್ಲಾಸಸನ್ನು ಅವರ ಮನೆಯಲ್ಲೇ ನಾವು, ಅಂದರೆ ಕ್ಯಾಂಡಿಡೇಟ್ ಮನೆಯಲ್ಲೇ ನಾವು ಮಾಡಬಹುದು. ನೆಕ್ಸ್ಟು ಸೆಲ್ಫ್ ಕಂಟೈನ್ಡ್ ಸ್ಪೆಷಲ್ ಕ್ಲಾಸಸ್. ಅಂಟಿಲ್ recent years, for more special teachers have served under this plan. The majority of them have been special class teachers of people who have been labeled educable mentally retarded. Under this plan, usually people only one type of exceptionalities label are enrolled in one special class. Since these special classes traditionally have operated on the self-contained basis, this system has often given, described and been separated for academic instruction from those called normal children. So ಇದು self-contained special classes ಅಂತ ಅಂದರೆ, ಇಲ್ಲಿ ಮೆಜಾರಿಟಿ ಆಫ್ ದ ಸ್ಪೆಷಲ್ ಕ್ಲಾಸ್ ಟೀಚರ್ಸು ಅವರು ಅವರವರ ಎಜುಕೇಬಲ್ ಮೆಂಟಲಿ ರಿಟಾರ್ಡೆಡ್ ಸೆಕ್ಷನ್ ಮೇಲೆ ಅವರುಗಳನ್ನು ಡಿವೈಡ್ ಮಾಡಿಬಿಟ್ಟು ಸ್ಪೆಷಲ್ ಕ್ಲಾಸಿಗೆ ಹಾಕಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಈಗ ಮೆಂಟಲಿ ರಿಟಾರ್ಡೆಡಲ್ಲಿ ನೀವು ನೆಕ್ಸ್ಟ್ ಹೇಗೆ ನೀವು ಫರ್ದರ್ ಮೂವ್ ಆಗ್ತೀರಾ, ನಿಮಗೆ ಅಲ್ಲಿ ಕ್ಯಾಟಗರಿ ಸಿಗುತ್ತೆ. ಸೊ ಎಜುಕೇಬಲ್, ಅದರಲ್ಲಿ ಎಜುಕೇಬಲ್ ಮೆಂಟಲಿ ರಿಟಾರ್ಡೆಡ್ ಅಂತಂದರೆ ಅವ್ರನ್ನ ನಾವು ಎಜುಕೇಟ್ ಮಾಡಬಹುದು. ಅಂತಂದರೆ ಒಂದು 10ನೇ ಕ್ಲಾಸ್ ಹುಡುಗನಿಗೆ ನಾವು 5ನೇ ಕ್ಲಾಸ್ ಪಾಠ ಹೇಳ್ಕೊಟ್ಟವಾಗ ಅವನು ಅರ್ಥ ಮಾಡ್ಕೊಳ್ಳೋ ಅಂತಹ ಮೆಂಟಲ್ ಎಬಿಲಿಟಿನ, ಅಂದರೆ 5ನೇ ಕ್ಲಾಸ್ ಹುಡುಗ ಅರ್ಥ ಮಾಡ್ಕೊಳ್ಳೋ ಅಂತಹ ಮೆಂಟಲ್ ಎಬಿಲಿಟಿನ ಈ 10ನೇ ಕ್ಲಾಸ್ ಹುಡುಗ ಹೊಂದಿರುತ್ತಾನೆ. ಓಕೆ, ಅದಕ್ಕೆ ನಾವು ಅಂದರೆ ದೇ ಆರ್ ಎಜುಕೇಬಲ್ ಬಟ್ ದೇ ಆರ್ ಇನ್ ಸ್ಲೋ, ದೇ ಕ್ಯಾನ್ ಕಾಲ್ಡ್ ಆಸ್ ಸ್ಲೋ ಲರ್ನರ್ ಆಲ್ಸೋ. ಸೊ ಇಂತಹ ಮಕ್ಕಳನ್ನು ನಾವಿಲ್ಲಿ ಒಂದು ಕಡೆ ಸಂಗ್ರಹ ಮಾಡಿಬಿಟ್ಟು ಅವರಿಗೆ ಟ್ರೈನಿಂಗನ್ನು ಆ್ಯಸ್ ಇಫ್ ನಾರ್ಮಲ್ ಚಿಲ್ಡ್ರನ್ನನ್ನು ಟ್ರೀಟ್ ಮಾಡೋ ಥರನೇ ಟ್ರೀಟ್ ಮಾಡಿಬಿಟ್ಟು ಅವರಿಗೆ ಎಜುಕೇಷನನ್ನು ಕೊಡ್ತೀವಿ. So under this special class plan, people receive their academic instruction in the rest of the school. Such out of classroom activity as assembly, sports club and dining. They may also take industrial arts, home economics and physical education from the
teachers who specialize in the field or to the school. ಇವ್ರನ್ನ ಆ್ಯಸ್ ಇಫ್ ನಾರ್ಮಲ್ ಚಿಲ್ಡ್ರನ್ ಥರ ಎಲ್ಲ ವಿಧವಾದ ಆ್ಯಕ್ಟಿವಿಟೀಸಲ್ಲೂ ಇನ್ವಾಲ್ವ್ ಮಾಡ್ತಾರೆ. ಸ್ಪೋರ್ಟ್ಸ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಎಂಟರ್ಟೈನ್ ಆಗಿರಬಹುದು. ಸೊ ಎಲ್ಲ ವಿಧವಾದ ಆ್ಯಕ್ಟಿವಿಟೀಸ್ಗಳಲ್ಲಿ ಇವರನ್ನು ಇನ್ವಾಲ್ವ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಟ್ರೀಟ್ ದೆಮ್ ಆ್ಯಸ್ ದ ನಾರ್ಮಲ್ ಚೈಲ್ಡ್ ಆ್ಯಂಡ್ ದೇ ವಿಲ್ ಇನ್ಸ್ಟ್ರಕ್ಟ್ ಆ್ಯಸ್ ಅ ನಾರ್ಮಲ್ ಸ್ಕೂಲ್. Next, combined on regular and special day schools. So this type of facility, the typical children of the immediate neighborhood within given grade limits for the school, plus the exceptional children for a larger geographical area. For example, the consultant, special tutor resource room and self-contained special classes may be found in such a school. The degree of integration of exceptional children into general education varies from school to school. However, since exceptional children usually receive part of their academic instruction in the regular grades, this plan could be viewed as more integrated than the self-contained special day classes plan discussed above. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸ್ಪೆಷಲ್ ಟ್ಯೂಟರ್ ಅವ್ರನ್ನೂ ಒಂದು ಕಡೆ, ಆಮೇಲೆ ಸ್ಪೆಷಲ್ ಕ್ಲಾಸಸ್ ಅವ್ರನ್ನೂ ಒಂದು ಕಡೆ, ಒಂದು ನಾರ್ಮಲ್ ಸ್ಕೂಲ್ಗಳಲ್ಲಿ ಎರಡೂ ರೀತಿಯಾಗಿ ಇಂಟಿಗ್ರೇಷನ್ ಮಾಡಿದ್ರೆ ಒಂದೇ ಎಕ್ಸೆಪ್ಷನಲ್ ಚಿಲ್ಡ್ರನ್, ಬೇರೆ ಬೇರೆ ಎಕ್ಸೆಪ್ಷನಲ್ ಚಿಲ್ಡ್ರನ್ಗಳನ್ನು ಒಂದೇ ರೂಮಲ್ಲಿ ಹಾಕಿ ಎಜುಕೇಷನ್ ಸರ್ವಿಸ್ಗಳನ್ನು ಕೊಡೋವಂತಹದ್ದು. ಸೊ ಅಲ್ಲಿ ಅಕಾಡೆಮಿಕ್ ಇನ್ಸ್ಟ್ರಕ್ಷನ್ಗಳನ್ನು ಆ್ಯಸ್ ಎ ರೆಗ್ಯುಲರ್ ಗ್ರೇಡ್ ಪ್ರಕಾರ ಕೊಡ್ತಾರೆ. ಸೊ ಇದನ್ನು ಇವರು ಜಾಸ್ತಿ ಪ್ರಿಫರ್ ಮಾಡಿದ್ದಾರೆ. ಯಾವಾಗ ನಾವು ಪರ್ಟಿಕ್ಯುಲರ್ಲಿ ನಾವು ಒಂದೊಂದೇ ವೇಯಲ್ಲಿ ಹೋದವಾಗ ಅವರು ಅದನ್ನು ಪ್ರಿಫರ್ ಮಾಡಿದ್ದಾರೆ. ಈ ಸಿಚುವೇಷನಲ್ಲಿ ಅಂದರೆ ಕಂಬೈನ್ಡ್ ಆ್ಯಂಡ್ ರೆಗ್ಯುಲರ್ ಸ್ಪೆಷಲ್ ಡೇ ಸ್ಕೂಲಿಗೆ ಕಂಬೈಂಡ್ ಮಾಡೋ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದರೆ, ಟು ಪ್ರಿವೆಂಟ್ ದ ಟೇಲ್ ಫ್ರಮ್ ವಿಗಿಂಗ್ ದ ಡಾಗ್, ಅಂದರೆ ದ ಎಜುಕೇಷನ್ ಆಫ್ ದ ಅದರ್ ಚಿಲ್ಡ್ರನ್ ಮೇ disrupted by the abnormally high concentration of the children with learning difficulties in the school. So when we mix up the exceptionalities, so ಎಲ್ಲ ವಿಧವಾದ ಎಕ್ಸೆಪ್ಷನಾಲಿಟಿ, ಲರ್ನಿಂಗ್ ಡಿಸೇಬಲ್ಡ್ನವ್ರನ್ನೂ ಹಾಕೋದು, ಮೆಂಟಲಿ ರಿಟಾರ್ಡೆಡ್ಗಳನ್ನು ಹಾಕೋದು, ಮೆಂಟಲಿ ರಿಟಾರ್ಡೆಡಲ್ಲಿ ಏನು ಸಿವಿಯರ್ಲಿ ಇರೋರನ್ನೂ ಹಾಕೋದು, ಎಜುಕೇಬಲನ್ನು ಹಾಕೋದು, ಸ್ಲೈಟ್ ಇರೋರನ್ನೂ ಹಾಕೋದು. ಸೊ ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಮಕ್ಕಳುಗಳು ಡಿಸ್ಟ್ರ್ಯಾಕ್ಟ್ ಆಗ್ತಾರೆ. ದೆನ್ ಅಲ್ಲಿ ಒಂದು ಮಗುನ ನಾವು ಕಾನ್ಸಂಟ್ರೇಟ್ ಮಾಡಿ ಕಲಿಸ್ಲಿಕ್ಕಾಗಲ್ಲ ಅನ್ನೋದು ಈ ಸಿಚುವೇಷನ್ನಲ್ಲಿ ಅನಲೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಈಸ್ ಸ್ಪೆಷಲ್ ಡೇ ಸ್ಕೂಲ್ಸ್. ಸ್ಪೆಷಲ್ ಡೇ ಸ್ಕೂಲ್ಸ್ ಯೂಶ್ವಲಿ ಸರ್ವ್ ಓನ್ಲಿ ಒನ್ ಟೈಪ್ ಆಫ್ ಎಕ್ಸೆಪ್ಷನಲ್ ಚಿಲ್ಡ್ರನ್. ಸೊ ಅಂದರೆ ಇವರು ಒಂದೇ ಟೈಪ್ ಆಫ್ ಎಕ್ಸ್ಪೆಷನಾಲಿಟಿನ ಇವರು ಮೇಂಟೈನ್ ಮಾಡ್ತಾರೆ. These schools are most of found in large cities since they would be uneconomical to operate for only a few children. There are a few special schools, usually small cities, which cater the needs of numbers of the types of handicapped children. So ಇದನ್ನು ಒಂದೇ ಎಕ್ಸೆಪ್ಷನ್, ಫಾರ್ ಎಕ್ಸಾಂಪಲ್ ಎಜುಕೇಬಲ್ ಮೆಂಟಲಿ ರಿಟಾರ್ಡೆಡ್ ಮಕ್ಕಳು ಆಗಿರ್ಬೋದು, ಅಥವಾ ಟೋಟಲ್ ಮೆಂಟಲ್ ರಿಟಾರ್ಡೆಡ್ ಮಕ್ಕಳುಗಳನ್ನು ಮಾತ್ರ ಅಡ್ಮಿಟ್ ಮಾಡ್ಕೊಳ್ಳೋವಂಥದ್ದು, ಮತ್ತು ಅವರಲ್ಲಿ ಗ್ರೇಡ್ ಪ್ರಕಾರ ಅವ್ರನ್ನ ಡಿವೈಡ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಡೆಫ್ ಆ್ಯಂಡ್ ಡಮ್ ಸ್ಕೂಲ್ ಅಥವಾ ಬ್ಲೈಂಡ್ ಸ್ಕೂಲ್. ಸೊ ಈ ರೀತಿ ಒಂದನ್ನು ಅವರು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅವರಿಗೆ ಅವ್ರದ್ದೇ ಆದ ಎಜುಕೇಷ್ನಲ್ ಮಟೀರಿಯಲ್ ಹೆಲ್ಪ್ ಪ್ರಕಾರ ಅವರನ್ನು ಇಲ್ಲಿ ಎಜುಕೇಟ್ ಮಾಡ್ತಾರೆ. ನೆಕ್ಸ್ಟ್, ಡಯಾಗ್ನೋಸ್ಟಿಕ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಟೀಚಿಂಗ್ ಸೆಂಟರ್. ಸೊ ಪರ್ಹ್ಯಾಪ್ಸ್ the newest plan in special education is the diagnostic and perspective. ಇಲ್ಲಿ ಏನಾಗುತ್ತೆ, the center staffed with a team of special educator often supported by the ancillary personnel from the field of psychology and sometimes even from the social work and the medicine. So for the short period of time, usually about a month, our team work intensively with the individual children who have learning problems. The goal is to develop successful specialized program of instruction for each people. Assembled as such a center are the most creative and clinically skilled special educator are available. Often they must be developed specialized instructional materials and program needed by the child. In many ways, these center assembles and remedial reading the child study center for the
ಪಾಸ್ಟ್. ಸೊ ಇಲ್ಲಿ ಏನು ಅಂತಂದರೆ ಇಲ್ಲಿ ಕೆಲವೊಂದು ಟೀಚಿಂಗ್ ಸೆಂಟ್ರಲ್ಲಿ ಇಲ್ಲಿ ಡಯಾಗ್ನೋಸ್ಟಿಕ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಅಂತಂದರೆ ಇದು ಆಲ್ಮೋಸ್ಟ್ ಸೋಷಿಯಲ್ ವರ್ಕ್ ಆಗಿರಬಹುದು, ಸೈಕಾಲಜಿ ಇಂತ್ರ ಆಗಿರಬಹುದು, ಅಥವಾ ಮೆಡಿಸಿನ್ ಇಂತ್ರ ಆಗಿರ್ಬೋದು, ಅಥವಾ ಹ್ಯೂಮನ್ ಡೆವಲಪ್ಮೆಂಟಲಿಸ್ಟ್ ಇಂತ್ರನೂ ಸಹ ಆಗಿರ್ಬೋದು. ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅಂತಹ ಮಕ್ಕಳನ್ನು ಕಲೆಕ್ಟಿವ್ ಆಗಿ ಗ್ಯಾದರ್ ಮಾಡಿ ಅವರನ್ನು ಕ್ಲಿನಿಕಲ್ಲಿ ಅವರ ಚೆಕಪ್ಗಳನ್ನು ಮಾಡಿಬಿಟ್ಟು ಅವರಿಗೆ ವಿತ್ ದ ಹೆಲ್ಪ್ ಆಫ್ ಮೆಡಿಸಿನ್ ಆ್ಯಸ್ ವೆಲ್ ಆ್ಯಸ್ ವಿತ್ ದ ಹೆಲ್ಪ್ ಆಫ್ ಥೆರಪೀಸ್ ಅವರಿಗೆ ಮಟೀರಿಯಲ್ಗಳನ್ನು ಪ್ರೊವೈಡ್ ಮಾಡಿ ಅವರಿಗೆ ಎಜುಕೇಷನ್ ಕೊಟ್ಟು ಅವರನ್ನು ಆ್ಯಸ್ ಪಾಸಿಬಲ್ ಆ್ಯಸ್ ಇಂಡಿಪೆಂಡೆಂಟ್ ಮಾಡುವಂತಹ ಉದ್ದೇಶ ಇರುತ್ತೆ ಈ ಡಯಾಗ್ನೋಸ್ಟಿಕ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಟೀಚಿಂಗ್ ಸೆಂಟರ್ದು ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ರೆಸಿಡೆನ್ಷಿಯಲ್ ಆರ್ ಬೋರ್ಡಿಂಗ್ ಸ್ಕೂಲ್ ಫೆಸಿಲಿಟೀಸ್. ನಾನು ನಿಮಗೆ ಅರ್ಲಿಯರ್ ಹೇಳಿದೆ ರೆಸಿಡೆನ್ಷಿಯಲ್ಲು ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಒಂದು ಟ್ರೆಡಿಷ್ನಲ್ ಬೋರ್ಡಿಂಗ್ ಸ್ಕೂಲ್. ಸೊ ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ದ ಅವೈಲೇಬಲ್ ಫಾರ್ ಓವರ್ ಅ ಸೆಂಚುರಿ ಪ್ರೈಮರಿಲಿ ಟು ಬ್ಲೈಂಡ್ ಆ್ಯಂಡ್ ಡೆಫ್ ಚಿಲ್ಡ್ರನ್. It a prime purpose to provide a special education service that are qualitatively and quantitatively superior to those available in local communities. ಸೊ ಇಂಥ ಸ್ಕೂಲ್ಗಳನ್ನು ಮೆಜಾರಿಟಿ ಬ್ಲೈಂಡ್ ಮತ್ತು ಡೆಫ್ ಚಿಲ್ಡ್ರನ್ಗಳಿಗೆ ಮಾಡಿರ್ತಾರೆ ಸೊ ದಟ್ ಅವರಿಗೆ ಸ್ಪೆಷಲ್ ಸರ್ವಿಸ್ಗಳು, ಸ್ಪೆಷಲ್ ಎಜುಕೇಷನನ್ನು ಕೊಡಬಹುದು ಅವರ ಲೋಕಲ್ ಕಮ್ಯುನಿಟಿ ಪ್ರಕಾರ. ಸೊ ಟ್ರೆಡಿಷ್ನಲ್ ಟೈಪ್ ಯೂನಿಟ್ ಸರ್ವಿಂಗ್ ಪ್ರೈಮರಿಲಿ ಆ್ಯಂಡ್ ಮೆಂಟಲ್ ರಿಟಾರ್ಡೆಡ್ ಆ್ಯಂಡ್ ಸೋಷಿಯಲಿ ಮಾಲ್ ಅಡ್ಜಸ್ಟೆಡ್. ಸೊ ಇಂತಹ ಮಕ್ಕಳುಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ದೇ ಪ್ರೊವೈಡ್ ದೆಮ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಸೊಸೈಟಿ, ಕರೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ಅ ನಾನ್ ಎಜುಕೇಷನಲ್ ನೇಚರ್ ಆ್ಯಂಡ್ ದ ಕೇರ್ ಆಫ್ ದ ಚೈಲ್ಡ್. ಈ 3 ಉದ್ದೇಶಗಳ ಪ್ರಕಾರ ಇವರು ಈ ಟ್ರೆಡಿಷನ್ ಮೆಥಡನ್ನು ಫಾಲೋ ಅಪ್ ಮಾಡ್ತಾರೆ. ಆದರೆ ಇದರದ್ದು ಡ್ರಾಬ್ಯಾಕ್ ಏನಾಯಿತು ಅಂದರೆ boarding schools have also come under vigorous attack in recent years, primarily because they are the least effective plan for normalizing education and other services for children in need of special help. Children and the parent are separated for much of the school years. They tend to be most expensive of some educational services, and the placement in such a setting may deprive an exceptional child of living with and learning from the normal children. ಸೊ ಇಲ್ಲಿ ಇದಾದವಾಗ ಇಲ್ಲಿ ಮಕ್ಕಳನ್ನ ಓವರ್ ಅ ಡೇಸ್ವರೆಗೂ ಇಲ್ಲಿ ಹೋಲ್ಡ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅವ್ರನ್ನ ನಾರ್ಮಲೈಸ್ ಎಜುಕೇಷನ್ ಸರ್ವಿಸಸ್ಸಲ್ಲಾದರೆ ಇರ್ತಾರೆ. ಆದರೆ ಇಂತಹ ಕಂಡೀಷನ್ನಲ್ಲಿರೋ ಮಕ್ಕಳುಗಳನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ಪೇರೆಂಟ್ ಮತ್ತು ಚಿಲ್ಡ್ರನ್ನು ಸಪ್ರೇಟಾಗಿ ಇರ್ತಾರೆ. ಸೊ ಇಂತಹ ಮಕ್ಕಳು ಸ್ಪೆಷಲಿ ನಾರ್ಮಲ್ ಮಕ್ಕಳುಗಳೇ ಇನ್ಸೆಕ್ಯೂರ್ ಹೋಮ್ ಸಿಕ್ಕಿರ್ತಾರೆ ಅಂಥದ್ರಲ್ಲಿ ಈ ಸ್ಪೆಷಲ್ ಮಕ್ಕಳುಗಳಿಗೆ ದೇ ಫೀಲ್ ಇನ್ಸೆಕ್ಯೂರರ್ ಆಲ್ ದ ಟೈಮ್. ಸೊ ಅಂಥ ಮೂಮೆಂಟಲ್ಲಿ ವಿ ಕೀಪ್ ದೆಮ್ ಸಪ್ರೇಟ್, ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಡ್ರಾಬ್ಯಾಕ್. ಆ್ಯಂಡ್ ಇವೆಲ್ಲವೂ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಎಲ್ಲರೂ ಇದನ್ನು ಹೈಯರ್ ಮಾಡೋಕ್ಕೆ ಅಥವಾ ಎಲ್ಲರೂ ಈ ರೀತಿಯಾದ ಎಜುಕೇಷನನ್ನು ಅಪ್ರೋಚ್ ಮಾಡಲಿಕ್ಕೆ ಆಗಲ್ಲ. ಅದಾದಮೇಲೆ ಈ ಪ್ಲೇಸ್ಮೆಂಟ್ ಇನ್ ಅ ಸಚ್ ಅ ಸೆಟ್ಟಿಂಗ್ ಮೇ ಡಿಪ್ರೈವ್ ಆ್ಯನ್ ಎಕ್ಸೆಪ್ಷನಲ್ ಚೈಲ್ಡ್ ಆಫ್ ಲಿವಿಂಗ್ ವಿತ್ ಅ ಲರ್ನಿಂಗ್ ಫ್ರಮ್ ದ ನಾರ್ಮಲ್ ಚಿಲ್ಡ್ರನ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಮಗು ಇನ್ನೊಂದು ಮಗುವಿನ ನೋಡಿ ಡಿಪ್ರೈವ್ ಆಗೋ ಚಾನ್ಸಸ್ಸು ಇವೆಲ್ಲ ಡ್ರಾಬ್ಯಾಕ್ಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಿದ್ವಿ. ಅಡ್ವಾಂಟೇಜಸ್ಸು ಅಂತ ನೋಡೋಕ್ಕೆ ಹೋದರೆ ದೇ ಆರ್ ಮೋರ್ ಕಾಂಪ್ರಹೆನ್ಸಿವ್ ಎಜುಕೇಷನ್. Instead of school program of 6 hours per day, 5 days a week, there can be a 24 days, 7 days a week, and the school year can be extended when necessary. So boarding schools are large enough to provide a comprehensive array of educational, vocational, recreational service. So ಇಲ್ಲಿ more comprehensive education ಅನ್ನು ಮಾಡಬಹುದು. ಅದಲ್ಲದೆ ಎಲ್ಲ ರೀತಿಯಾದ ಎಜುಕೇಷನ್ ಆ್ಯಸ್ ವೆಲ್ ಆಸ್ ವೊಕೇಶ್ನಲ್ ಆಮೇಲೆ ರೀಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ನು ಇಲ್ಲಿ ಮಾಡಬಹುದು. ದೇ ಕಂಟಿನ್ಯೂ ಟು ಪ್ರೊವೈಡ್ ಅಬೌಟ್ ಓನ್ಲಿ ದ ಫಿಸಿಬಲ್ ಪಬ್ಲಿಕ್ ಸ್ಪೆಷಲ್ ಎಜುಕೇಟರ್ ಫಾರ್ ದ ಸಮ್ ರೂರಲ್ ಐಸೋಲೇಟೆಡ್ ಚಿಲ್ಡ್ರನ್.
ಸೊ ಅವರು ಯಾರು ಫಿಸಿಬಲ್ ಇದ್ದಾರೆ ಅಂಥ ಮಕ್ಕಳಿಗೆ ಅವರು ಎಕ್ಸ್ಟ್ರಾ ಕೇರ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಬೋರ್ಡಿಂಗ್ ಸ್ಕೂಲ್ ಕ್ಯಾನ್ ಮೊಬಲೈಸ್, ಸ್ಪೆಷಲೈಸ್, ಕಾಂಪ್ರಹೆನ್ಸಿವ್, ಡಯಾಗ್ನೋಸ್ಟಿಕ್, ಕೌನ್ಸಿಲಿಂಗ್ ಸರ್ವಿಸಸ್ ಎಲ್ಲ ರೀತಿಯಾದ ಫೆಸಿಲಿಟಿಗಳನ್ನು ಒಂದು ಸ್ಮಾಲ್ ಏರಿಯಾದಲ್ಲಿ ಅರೇಂಜ್ ಮಾಡಿಕೊಟ್ಟಿರೋದ್ರಿಂದ ಇಲ್ಲಿ ಕೆಲವೊಂದು ಕಮ್ಯುನಿಟಿಗೆ ರೀಚ್ ಆಗಲಾರ್ದನ್ನು ನಾವಿಲ್ಲಿ ಒಂದೇ ಸೆಂಟ್ರಲ್ಲಿ ರೀಚ್ ಮಾಡಿಸೋ ಮುಖಾಂತರ ಇದು ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಲಿಪ್ ರೀಡಿಂಗ್, ಫಿಂಗರ್ ಸ್ಪೆಲ್ಲಿಂಗ್ ಈಸ್ ಲರ್ನ್ಡ್ ಬೆಟರ್ ಆ್ಯಂಡ್ ದೇ ಕ್ಯಾನ್ ಸ್ಪೀಕ್ ಇಫ್ ದ ಚೈಲ್ಡ್ ಈಸ್ ಇನ್ ಅ ಬೋರ್ಡಿಂಗ್ ಸ್ಕೂಲ್. ಸೊ ಒಂದು ವೇಳೆ ಮಗು ಬೋರ್ಡಿಂಗ್ ಸ್ಕೂಲಲ್ಲಿ ಇತ್ತು ಅಂತಂತಂದರೆ ಮಗು ಡೈಲಿ ಟ್ರೈನಿಂಗ್ ಪಡೆದು ದೇ ಆರ್ ಕೆಪಬಲ್ ಆಫ್ ಲಿಪ್ ರೀಡಿಂಗ್, ಫಿಂಗರ್ ಸ್ಪೆಲ್ಲಿಂಗ್, ಇದೆಲ್ಲ ಡಫ್ ಆ್ಯಂಡ್ ಡಮ್ಗಳಿಗೆ ನಾವು ಪ್ರಿಫರ್ ಮಾಡ್ತೀವಿ. ದೆನ್ ಲೈಕ್ ಅ ಡೇಸ್ ಬೋರ್ಡಿಂಗ್ ಸ್ಕೂಲ್ಸ್ ಆರ್ ಗೋಯಿಂಗ್ ಥ್ರೂ ಅ ಪೀರಿಯಡ್ ಆಫ್ ಟ್ರಾನ್ಸಿಷನ್. ಸೊ ಇವರು ಬೋರ್ಡಿಂಗ್ ಸ್ಕೂಲಲ್ಲಿ ಇಂಪ್ರೂವ್ ಆದ ತಕ್ಷಣ ಅವರನ್ನು ನಾವು ನಾರ್ಮಲ್ ಸ್ಕೂಲ್ಗಳಿಗೆ ಶಿಫ್ಟ್ ಮಾಡಿ ಅವರನ್ನು ಕೆಲವೊಂದು ಸ್ಕೂಲ್ಗಳಲ್ಲಿ ಅವರು ವೆನ್ ದೇ ಆರ್ ಫಿಟ್ ದೆನ್ ದೇ ವಿಲ್ ಗೋ ಫಾರ್ ದ further education. So this is about the intervention and the education of special children. Hope all of you understood this session. Thank you.